ಹಲೋ ಎವ್ರಿವನ್, ಇವತ್ತು ನಾವು ಡಿಫ್ರೆಂಟಾಗಿ ಒಂದು ಡಿಸೈನ್ನ ಟ್ರೈ ಮಾಡ್ಕೊಳ್ಳೋಣ. ಅದರಲ್ಲಿ ನಾನು ಪಾಟ್ನ ಮಾಡ್ತಿದ್ದೀನಿ, ಅದು ಕ್ಲೇನಲ್ಲಿ. ಅದು ಯಾವ ಥರ ಬರುತ್ತೆ ಅಂತ ನೋಡ್ಕೊಳ್ಳೋಣ ನೀಟಾಗಿ. ಈ ಥರ ಕ್ಲೇನ ತೊಗೊಂಡು ನಾನು ಕಲರ್ ಕ್ಲೇನ ಎಲ್ಲ ಥರ ಕಲರ್ಸ್ನ ಯೂಸ್ ಮಾಡ್ತಿದ್ದೀನಿ. ಈ ಥರ ರೌಂಡ್ ಶೇಪಲ್ಲಿ ರೌಂಡ್ ಮಾಡ್ಕೋಬೇಕು. ಅಂದರೆ ಡಿಫ್ರೆಂಟ್ ಸೈಜಲ್ಲಿ ರೌಂಡ್ ಮಾಡ್ಕೊಳ್ಳಿ. ಸ್ಮಾಲು, ಬಿಗ್ಗು, ಇನ್ನು ಸ್ವಲ್ಪ ಬಿಗ್ಗು, ತುಂಬ ಸ್ಮಾಲು, ಈ ಥರ ಶೇಪ್ ಚೇಂಜಲ್ಲಿ ಈ ಥರ ಮಾಡ್ಕೋಬೇಕು. ನೀವು ಪಾಟು ಯಾವ ಸೈಜ್ದು ತೊಗೊಂಡಿದ್ದೀರೋ ಆ ಸೈಜ್ಗೆ ಎಷ್ಟು ಬೇಕಾಗುತ್ತೋ ನೀವು ಮಾಡಿಕೊಂಡು ಅಷ್ಟು ರೌಂಡ್ಸ್ನ ಮಾಡಿ ಇಟ್ಕೊಳ್ಳಿ. ನಾನು ಬಂದುಬಿಟ್ಟು ಪ್ಲಾಸ್ಟಿಕ್ ಅಂದರೆ ಪೇಂಟ್ ಡಬ್ಬ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ರೌಂಡನ್ನ ಮಾಡಿ ಇಟ್ಕೊಳ್ತೀನಿ. ಈ ಥರ ಡಿಫ್ರೆಂಟ್ ಸೈಜಲ್ಲಿ ರೆಡಿ ಮಾಡಿ ತೆಗ್ದು ಇಟ್ಕೊಬಿಡೋಣ. ಇದನ್ನ ಯಾವ ಥರ ಸ್ಟಿಕ್ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ. ನೀಟಾಗಿ ಎಲ್ಲನೂ ರೌಂಡ್ ಮಾಡಿ ಎತ್ತಿಡ್ಕೊಳ್ಳಿ. ಹಾಗೆ ಅದೊಂದು ಸ್ವಲ್ಪ 5 ನಿಮಿಷ ಡ್ರೈ ಕೂಡ ಹಾಕಬೇಕು. ಈ ರೀತಿ ರೆಡಿಯಾಗಿದೆ ನೋಡಿ. ಸ್ವಲ್ಪ ಡ್ರೈ ಕೂಡ ಆಗಿದೆ. ಇಲ್ಲಿ ನೋಡಿ, ನಾನು ಪೇಂಟ್ ಡಬ್ಬ ಅನ್ನೆಲ್ಲ ಇದನ್ನೇ ಸ್ಮಾಲ್ ಸೈಜ್ದು. ಹಾಗೆ ಹ್ಯಾಂಡಲ್ಲು ಇಲ್ಲಿ ಒಂದು ಸ್ವಲ್ಪ ಲೈನ್ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗೆದಿಟ್ಕೊಬಿಟ್ಟಿದ್ದೀನಿ. ಕಟ್ ಮಾಡೋದನ್ನ ನಾನು ವಿಡಿಯೋ ಮಾಡಿಲ್ಲ, ಸಾರಿ. ಹಾಗೆಯೇ ಗ್ಲೂನ ಹಚ್ಕೊಳ್ತಿದ್ದೀನಿ. ಅಂದರೆ ಗ್ಲೂ ನೀವು ಫೆವಿಕಾಲ್ ಆದರೂ ಹಚ್ಕೋಬೋದು, ಅಥವಾ ನೀವು ಫ್ಯಾಬ್ರಿಕ್ ಗ್ಲೂ ಆದರೂ ಬರುತ್ತಲ್ಲ ಅದನ್ನಾದರೂ ಹಚ್ಕೋಬೋದು. ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಗ್ಲೂನ ಜಾಸ್ತಿ ಏನು ಹಚ್ಚೋದು ಬೇಡ, ಲೈಟಾಗಿ ಸ್ವಲ್ಪ ಅಂಟ್ಕೊಳ್ಳೋ ಥರ. ಅಂದರೆ ಇದು ಬೇಗನೆ ಸ್ಟಿಕ್ ಆಗುತ್ತೆ. ಆದರೂ ಕೂಡ ಸೇಫ್ಟಿಗೆ ಇರಲಿ ಅಂತ ನೀರು ಹಾಕ್ತೀವಲ್ಲ ಪಾಟ್ಗೆ, ಅದಕ್ಕೋಸ್ಕರ ಸೇಫ್ಟಿಗೆ ಅಂತ ಗ್ಲೂ ಕೂಡ ಹಾಕಿದರೆ ಬಿಚ್ಕೊಳ್ಳೋ ಚಾನ್ಸಸ್ ಇರೋದಿಲ್ಲ. ನಾನು ಗ್ಲೂ ಹಾಕಿಯೇ ಮಾಡೋದು. ಹಾಗೆ ನಿಮಗೂ ಕೂಡ ಅದೇ ಥರ ಶೇರ್ ಮಾಡ್ತಿದ್ದೀನಿ. ಈ ಥರ ಒಂದೊಂದೇ ಇಟ್ಬಿಟ್ಟು ಸ್ವಲ್ಪ ಮೇಲ್ಗಡೆಯಿಂದ ಪ್ರೆಸ್ ಮಾಡಬೇಕು. ಆಗ ಚೆನ್ನಾಗಿ ಸ್ಟಿಕ್ಕಾಗಿ ಅಂಟ್ಕೊಳ್ಳುತ್ತೆ. ಓಕೆನಾ? ಎಲ್ಲ ಕಡೆಯಿಂದ ಒಂದೊಂದೇ ಇಟ್ಕೊಂಡು ಅದು ಸ್ವಲ್ಪ ಅಂಟ್ಕೊಬಿಟ್ಟಿರುತ್ತೆ. ಎಲ್ಲನೂ ಒಟ್ಟಿಗೆ ರೌಂಡ್ ಮಾಡಿ ಹಾಕಿದ್ವಲ್ಲ ಅದನ್ನ ನೀವು ನೀಟಾಗಿ ತೊಗೊಂಡು ಕಲರ್ಸು ಅಂಟಿಸ್ಕೋಬೇಕು. ನೀಟಾಗಿ ನೋಡಿ ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬ ಪ್ರೆಸ್ ಮಾಡಬೇಡಿ, ಅದು ಫುಲ್ ಎಷ್ಟು ಅಮುಗ್ತೀವೋ ಅಷ್ಟೂ ಅಂಟ್ಕೊಳ್ಳುತ್ತೆ. ಆದರೆ ಸ್ವಲ್ಪ ರೌಂಡ್ಗೆ ಇರಲಿ, ಶೇಪಲ್ಲಿ ನೀಟಾಗಿ ನೋಡಿ ಸ್ಪ್ರೆಡ್ ಮಾಡ್ಕೋಬೇಕು ನೀವು. ಇದೇ ಥರ ಎಲ್ಲ ಫುಲ್ ಪಾಟ್ಗೆ ರೌಂಡ್ ಶೇಪಲ್ಲಿ ಅಂಟಿಸ್ಕೋಬೇಕು. ಮೇಲ್ಗಡೆ ಲೈನ್ ಕೂಡ ಫುಲ್ ಇದೇನೆ ಕವರ್ ಮಾಡ್ಕೊಳ್ಳೋಣ. ಈಗ ಇದು ನಾನು ಕ್ಲೇನ ಆನ್ಲೈನಲ್ಲಿ ತೊಗೊಂಡಿದ್ದು, ಅಂದರೆ ಮೀಶೋದಲ್ಲಿ. ಅಂದರೆ ನನಗೆ 150 ಅಥವಾ 60 ರುಪೀಸ್ ಆಗಿದ್ದು. 3 ಲೈನ್ಸ್ ಬಂದಿತ್ತು. ಒಂದೊಂದರಲ್ಲಿ 12 ಕಲರ್ಸ್ ಇರುತ್ತೆ. 3 ಲೈನ್ಸ್ ಬಂದಿತ್ತು. ಅದನ್ನು ನಿಮಗೆ ಫೋಟೋ ಕೂಡ ಹಾಕ್ತೀನಿ, ಹಾಗೆ ಲಿಂಕ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಬೇಕಾದರೆ ನೀವು ಚೆಕ್ ಮಾಡ್ಕೋಬೋದು. ತುಂಬ ಕಮ್ಮಿ ಬೆಲೆಯಲ್ಲಿ ಈ ಥರ ಪಾಟ್ಗಳನ್ನ ನಾವೇ ಮನೇಲಿ ಮಾಡ್ಕೋಬೋದು. ಆನ್ಲೈನಲ್ಲಿ ಅಥವಾ ಹೊರಗಡೆ ಹೋಗಿ ತರೋಕ್ಕೋದ್ರೆ ತುಂಬ ಕಾಸ್ಟ್ಲಿ ಇರುತ್ತೆ. ನಮಗೆ ಬೇಕಾಗಿರೋ ಥರ ಡಿಸೈನ್ ಕೂಡ ಸಿಗೋದಿಲ್ಲ. ಈ ಥರ ನಮಗೆ ಟೈಮ್ ಸಿಕ್ತಾಗೆಲ್ಲ ಈ ಥರ ಏನಾದರೂ ಮಾಡ್ಕೋತಿದ್ರೆ ನಮಗೂ ಕೂಡ ಖುಷಿ ಆಗ್ತಿರುತ್ತೆ. ಮನೇಲಿದ್ದು ಬೇಜಾರಾಗ್ತಿರುತ್ತಲ್ಲ ಅಂಥವರು ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ನಿಮಗೆ ಖಾಲಿ ಬಾಕ್ಸು, ಡಬ್ಬಗಳು ಎಲ್ಲ ಮನೇಲಿ ಬೇಕಾದಷ್ಟು ಇರುತ್ತೆ. ಅದನ್ನೆಲ್ಲ ಗುಜ್ರಿಗೆ ಹಾಕ್ತೀರಾ ಅಥವಾ ಎಸಿತೀರಾ. ಅದ್ರ ಬದಲು ಮನೇಲಿ ಈ ಥರ ಏನಾದರೂ ಡೆಕೋರೇಷನ್ ಐಟಮ್ಸ್ ಮಾಡಿಟ್ಟಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಕೂಡ ನಿಮಗೆ ಶೇರ್ ಮಾಡ್ತಿದ್ದೀನಿ ಈ ಥರ ಮಾಡ್ಕೋಬೋದು ಅಂತ. ನಾನಂತೂ ಯಾವುದೇ ವೇಸ್ಟ್ ಐಟಮ್ಸ್ನೂ ಕೂಡ ಎಸೆಯೋದಿಲ್ಲ. ಈ ಥರ ಯಾವುದೇ ಪ್ಲಾಸ್ಟಿಕ್ ಐಟಮ್ಸು ಅಥವಾ ಗ್ಲಾಸ್ ಐಟಮ್ಸು ಬಂದರೆ ನಾನು ಏನಾದರೂ ಈ ಥರ ಡೆಕೋರ್ ಮಾಡಿ ಮನೆಯಲ್ಲೇ ಇಡ್ತೀನಿ. ಅಥವಾ ಹೊರಗಡೆ ಕಾಂಪೌಂಡು ಎಲ್ಲ ಕಡೆ ಡೆಕೋರೇಷನ್ ಮಾಡ್ಬೋದು. ನಮಗೆ ಮನೇಲಿ ತುಂಬ ಜಾಗ ಇರುತ್ತೆ. ಎಲ್ಲಿ ಬೇಕಾದರೂ ನಾವು ಏನಾದರೂ ಒಂದು ಡೆಕೋರ್ ಮಾಡಿದರೆ ಎಲ್ಲಿ ಬೇಕಾದರೂ ಫಿಕ್ಸ್ ಮಾಡ್ಬೋದು. ಹ್ಯಾಂಗಿಂಗ್ ಕೂಡ ಮಾಡ್ಬೋದು. ತುಂಬ ಯೂಸ್ಫುಲ್ ಆಗಿರುತ್ತೆ. ಫ್ರೀಯಾಗಿರೋರು ಈ ಥರ ಎಲ್ಲ ಮಾಡ್ಕೋಬೋದು. ನಿಮಗೂ ಕೂಡ ಯೂಸ್ ಆಗಲಿ ಅಂತ ನಾನು ಇದನ್ನು ಶೇರ್ ಮಾಡ್ತಿದ್ದೀನಿ. ಮನೆಗೆ ನಾನು ಡೆಕೋರ್ ಐಟಮ್ಸ್ ಆಗಿ ಮಾಡ್ತಾಯಿದ್ದೆ. ಹಾಗೆಯೇ ವಿಡಿಯೋ ಕೂಡ ಮಾಡೋಣ ಅಂದ್ಕೊಂಡು ಮಾಡಿದೆ, ನಿಮಗೂ ಕೂಡ ಯೂಸ್ ಆಗಲಿ ಅಂತ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ಥರ ಹೊಸ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಓಕೆ ಗಾಯ್ಸ್, ಇದು ಈಗ ಫುಲ್ ಕಂಪ್ಲೀಟಾಗಿ ಸ್ಟಿಕ್ ಮಾಡಿ ಆಗಿದೆ. ಇದನ್ನ ಸ್ವಲ್ಪ ಹೊತ್ತು ಡ್ರೈ ಮಾಡೋಕ್ಕೆ ಬಿಟ್ಟು ಆನಂತರ ಪೇಂಟಿಂಗ್ ಮಾಡಬೇಕು. ಡ್ರೈ ಮಾಡಿ ಆದಮೇಲೆ ನಾನು ಆಯಿಲ್ ಪೇಂಟ್ನ ತೊಗೊಂಡಿದ್ದೀನಿ, ಬ್ಲ್ಯಾಕ್ ಕಲರ್. ನೀವು ಯಾವುದೇ ಕಲರ್ನ ಚೂಸ್ ಮಾಡ್ಕೋಬೋದು. ನನಗೆ ಬ್ಲ್ಯಾಕ್ ಇಷ್ಟ ಆಯಿತು, ಅದಕ್ಕೆ ಬ್ಲ್ಯಾಕ್ನ ಶೇಡ್ ಮಾಡ್ತಾಯಿದ್ದೀನಿ. ಹಾಗೆ ಇದು ಮೇಲ್ಗಡೆ ಲೈಟಾಗಿ ಕಲರ್ನ ಸ್ಪ್ರೆಡ್ ಮಾಡ್ಕೋಬೇಕು. ತುಂಬ ಪ್ರೆಸ್ ಮಾಡಿ ಸ್ಪ್ರೆಡ್ ಮಾಡಿಬಿಡಿ. ಅದು ಒಳಗಡೆ ಎಲ್ಲ ಕಲರ್ ಕಾಣಿಸ್ತಿದೆಯಲ್ಲ ಅದೆಲ್ಲ ಹಾಗೇ ಇರಬೇಕು. ಮೇಲ್ಗಡೆ ಮಾತ್ರ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬ
ಒಳಗೆಲ್ಲ ಹಚ್ಚೋಕೆ ಹೋಗ್ಬೇಡಿ, ಅದು ಚೆನ್ನಾಗಿ ಕಾಣೋದಿಲ್ಲ. ಇದು ಕಲರಾಗೆ ಕಾಣಲಿ ಅಂತ ನಾನು ಈ ಥರ ಮಾಡಿರೋದು. ಈ ಥರ ಫುಲ್ ಸ್ಪ್ರೆಡ್ ಮಾಡಿ ಆದಮೇಲೆ ಇದು ಸ್ವಲ್ಪ ಡ್ರೈ ಆಗಲಿ. ಆನಂತರ ಇಲ್ಲಿ ಡ್ರೈ ಆದಮೇಲೆ ನಾನು ಇಲ್ಲಿ ಗೋಲ್ಡನ್ ಕಲರ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಹಾಗೆ ಇದನ್ನು ಕೂಡ ತುಂಬ ಲೈಟಾಗಿ ಸ್ಪ್ರೆಡ್ ಮಾಡಬೇಕು, ತುಂಬ ಡಾರ್ಕಾಗಿ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿ ಕಾಣೋದಿಲ್ಲ. ನಿಮಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೋಬೋದು. ನಾನು ಈ ಥರ ಮಾಡ್ತಾಯಿದ್ದೀನಿ, ತುಂಬ ಲೈಟಾಗಿ ಹಾಗೆ ಮೇಲೇ ಸ್ಪ್ರೆಡ್ ಮಾಡ್ಕೋಬೇಕು. ಬ್ರಷಲ್ಲಿ ಆರಾಮಾಗಿ ಹಚ್ಕೋಬೋದು. ಹಾಗೆ ಇದು ಆಯಿಲ್ ಪೇಂಟ್ನೇ ಯೂಸ್ ಮಾಡಬೇಕು, ಓಕೆನಾ. ಇದು ಕೂಡ ಹಚ್ಚಿ ಆದಮೇಲೆ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಬೇಕು. ತುಂಬ ಆಗಲೇ ಹಚ್ಚಿದ ತಕ್ಷಣವೇ ಪಾಟ್ಗೆ ಗಿಡ ಹಾಕೋದು, ಮಣ್ಣು ಹಾಕೋದು ಅದನ್ನೆಲ್ಲ ಮಾಡಬೇಡಿ, ಇದು ಗಲೀಜಾಗಿಬಿಡುತ್ತೆ. ಅದಕ್ಕೋಸ್ಕರ ಇದು ಡ್ರೈ ಆಗಿ ಫುಲ್ ಆದಮೇಲೆ ಇಲ್ಲಿ ನೋಡಿ, ನಾನು ಪ್ಲ್ಯಾಂಟ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಮಣ್ಣು ಕೂಡ ಹಾಕ್ತಿದ್ದೀನಿ. ಮಣ್ಣು ಪಾಟಿಗೆ ಮಿಕ್ಸ್ ಮಾಡ್ಕೊಂಡಿದ್ದೆ, ಅದನ್ನ ಪಾಟ್ಗೆ ಹಾಕ್ಕೊಂಡು ಈ ರೀತಿ ಲಿಲ್ಲಿ ಪ್ಲ್ಯಾಂಟ್ನ ಹಾಕ್ತಾಯಿದ್ದೀನಿ. ಇದು ವೈಟ್ ಲಿಲ್ಲಿ ಅಂದರೆ ಪೀಸ್ ಲಿಲ್ಲಿ ಅಂತ ಬರುತ್ತಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿತ್ತು. ಹಾಗೆ ಅದಕ್ಕೆ ಬೇರೆ ಪಾಟ್ ಬೇಕಿತ್ತು, ಅದಕ್ಕೋಸ್ಕರ ಪಾಟ್ನ ರೆಡಿ ಮಾಡಿ ಅದಕ್ಕೆ ಇವತ್ತಿನ ವಿಡಿಯೋ ಇಷ್ಟೇ ಮುಗಿಸ್ತಾ ಇದ್ದೀನಿ.